ಬಿಎಸ್ವೈ ಅವಹೇಳನ ಬಗ್ಗೆ ಹಿರಿಯರು ಸುಮ್ಮನೆ ಇರೋದು ಅಪರಾಧ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗಿದೆ. ಅದರ ಜೊತೆಗೆ ಯಡಿಯೂರಪ್ಪನವರು ಹಿರಿಯರಿದ್ದಾರೆ, ಬಿಜೆಪಿಗಾಗಿ ಸಾಕಷ್ಟು ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಈ ಭಿನ್ನರ ಬಣ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ ಅವರು ಒಮ್ಮೊಮ್ಮೆ ಯಡಿಯೂರಪ್ಪನವರ ವಿರುದ್ಧವಾಗಿ ವಾಗ್ದಾಳಿ ಮಾಡೋ ಸಂದರ್ಭದಲ್ಲಿ ಅವಹೇಳನ ಮಾಡಿದ್ದು ಕೂಡ ಇದೆ. ಈ ವಿಚಾರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯೇಂದ್ರ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಯಡಿಯೂರಪ್ಪ ಬಗ್ಗೆ ಕೀಳು ಭಾಷೆ ಬಳಸ್ತಾ ಇದ್ರು, ಬಾಯಿ ಮುಚ್ಚಿಸ್ತಾ ಇಲ್ಲ. ತೇಜೋವಧೆ ನಿಲ್ಲಿಸಿ ಅಂತ ಕೇಂದ್ರದಿಂದ ವರಿಷ್ಠರೇ ಬಂದು ಹೇಳಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಪಕ್ಷದ ಕೆಲವರು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಗ್ಗೆ ಬಹಿರಂಗವಾಗಿ ತೇಜೋವಧೆ ಮಾಡ್ತಾ ಇದ್ರೂ ಪಕ್ಷದ ಹಿರಿಯರು ಸುಮ್ಮನೆ ಇರುವುದು ದುರ್ದೈವದ ಸಂಗತಿ. ಈ ವಿಚಾರದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದು ಒಂದು ಅಪರಾಧವೇ ಸರಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀಕ್ಷ್ಣವಾಗಿ ಹೇಳಿದ್ದಾರೆ. ನನ್ನ ಕೆಲಸದ ಬಗ್ಗೆ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ತೇಜೋವಧೆ ಮಾಡುವುದು ಏಕಪಕ್ಷೀಯ ನಿರ್ಧಾರ ಅಂತ ಆರೋಪಿಸುವುದು ನಾನು ಒಪ್ಪಲ್ಲ. ರಾಜ್ಯಾಧ್ಯಕ್ಷನಾಗಿ ನನಗೆ ನನ್ನ ಕರ್ತವ್ಯ ಅನ್ನೋದಿದೆ, ಜವಾಬ್ದಾರಿಯಿಂದ ನಡ್ಕೊಂಡಿದ್ದೇನೆ. ಆದರೂ ಪದೇ ಪದೇ ನನ್ನನ್ನು ಅಪರಾಧಿ ರೀತಿ ಬಿಂಬಿಸುವ ಕೆಲಸ ಆಗ್ತಾ ಇದೆ. ಇದನ್ನ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಈ ತಿಂಗಳ 20ರೊಳಗೆ ಮುಗಿಯುವ ಸೂಚನೆ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಶುರುನೂ ಆಗಬಹುದು ಅಂತ ಹೇಳಿದ್ದಾರೆ. ಮುಂದಿನ 8ರಿಂದ 10 ದಿನಗಳಲ್ಲಿ ಈ ಗೊಂದಲಗಳಿಗೆ ತೆರೆ ಬೀಳಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಇವರೇ ಮುಂದುವರಿತಾರಾ ಅಥವಾ ಬೇರೆಯವರು ಆಗ್ತಾರಾ, ಯತ್ನಾಳ್ ಆಗ್ತಾರಾ ಅಥವಾ ಯತ್ನಾಳ್ ಟೀಮ್ನಲ್ಲಿ ಇರೋರು ಆಗ್ತಾರಾ, ಏನೇನು ಅಸಮಾಧಾನ ಸ್ಫೋಟ ಆಗತ್ತೆ, ಇದು ಪ್ರಶ್ನೆ ಇತ್ತಲ್ಲ. ಸ್ವತಃ ವಿಜಯೇಂದ್ರ ಅವ್ರಿಗೂ ಕೂಡ ಈ ಪ್ರಶ್ನೆ ಇತ್ತು, ಅಯ್ಯೋ ಏನಾಗ್ಬಿಡುತ್ತೋ ಅಂತ. ಈಗಲೂ ಒಂದು ಹೇಳ್ತಾ ಇರೋದು ಒಂದು ಪರವಾಗಿಲ್ಲ ಹಿಂಗಾಗ್ಬೋದೇನೋ ಅಂತ ವಿಶ್ವಾಸ ವ್ಯಕ್ತಪಡಿಸೋದು. ಅಬ್ಬಬ್ಬ ಅಂದರೆ ಒಂದು 8ರಿಂದ 10 ದಿನದೊಳಗಡೆ ಇದೆಲ್ಲನೂ ಸರಿ ಹೋಗುತ್ತೆ, ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೊಂದಾಣಿಕೆ ಇದ್ದಿದ್ರೆ ಪಾದಯಾತ್ರೆ ಆಗ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ಸಾಕಷ್ಟು ಆರೋಪ ವಿಜಯೇಂದ್ರ ಅವ್ರ ಮೇಲೆ ಮಾಡ್ತಾ ಇರೋದು ಯತ್ನಾಳ್ ಟೀಮ್ನವರು ಏನಂತ, ಕಾಂಗ್ರೆಸ್ನವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನ ಎಲೆಕ್ಷನಿಗೆ ನಿಲ್ಲಿಸಬೇಕು ಬೇಡ ಅದ್ರ ಬಗ್ಗೆನೂ ಕೂಡ ಇವ್ರದ್ದು ಹೊಂದಾಣಿಕೆ ಇದೆ. ನಾವು ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿದ್ದೀವಿ, ಈಗ ಸರ್ಕಾರದ ಕಡೆಯಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ, ಒಂದಷ್ಟು ಹಗರಣಗಳಾಗ್ತಾ ಇದೆ, ಆದರೆ ಧ್ವನಿ ಎತ್ತುತ್ತಾ ಇಲ್ಲ, ಸರಿಯಾದ ರೂಪದಲ್ಲಿ ಪ್ರತಿಭಟನೆಗಳು ಹೋರಾಟಗಳಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ವಿಜಯೇಂದ್ರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪವನ್ನು ಮಾಡಿರೋದು. ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿಂದ ಮೈಸೂರವರೆಗೆ ಮೂಡ ಪಾದಯಾತ್ರೆಯನ್ನು ಮಾಡ್ತಿರ್ಲಿಲ್ಲ, ಸಿಎಂ ಒಂಟಿಗಾಲಿನಲ್ಲಿ ನಿಲ್ಲುವಂತೆ ಮಾಡ್ತಾ ಇರಲಿಲ್ಲ ಅಂತ ವಿಜಯೇಂದ್ರ ಅವರು ಟೀಕಾಕಾರರಿಗೆ ತಿರುಗೇಟನ್ನು ನೀಡಿದ್ದಾರೆ. ವಾಲ್ಮೀಕಿ ಹಗರಣದ ವೇಳೆಯೂ ಕೂಡ ಹೋರಾಡಿದ್ದೇವೆ ಅಂತ ಹೇಳಿದ್ದಾರೆ. ಸದ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ ಇದೆಯಲ್ಲ, ಇದು ಬಿಜೆಪಿಯಲ್ಲಿರುವಂಥ ಒಂದಷ್ಟು ನಾಯಕರುಗಳಿಗೂ ಅಸಮಾಧಾನನೇ, ಅದರ ಜೊತೆಗೆ ಒಂಥರ ಮುಜುಗರ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಾ ಇತ್ತು ಬಿಜೆಪಿ, ಬಟ್ ಹೋಗ್ತಾ 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 ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಅವರ ಮನೆ ಒಳಗಿನ ಅಸಮಾಧಾನ. ಮನೆ ಒಂದು 3 ಬಾಗಿಲು ಹಾಕಿ ಕೂತ್ಕೊಂಡಿದೆ. ಒಂದು ವಿಜಯೇಂದ್ರ ಅವರ ಬಣ, ಇನ್ನೊಂದು ಯತ್ನಾಳ್ ಅವರ ಬಣ, ಮತ್ತೊಂದು ತಟಸ್ಥ ಬಣ. ಸೊ ಹೀಗಿರೋದು ಕಾರ್ಯಕರ್ತರಿಗೂ ಅಸಮಾಧಾನನೇ, ಅಥವಾ ಕಾರ್ಯಕರ್ತರಿಗೂ ಕೂಡ ಒಂಥರ ಗೊಂದಲ, ಯಾರ ಜೊತೆಗಿರಬೇಕು, ಯಾರ ಪರವಾಗಿರಬೇಕು, ನಾವು ಹೇಗಿರಬೇಕು ಅಂತ. ಸೊ ಇದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವಿಜಯೇಂದ್ರ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಒಂದಷ್ಟು ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಗಮನಿಸಬೇಕಾಗಿರೋದು, ಹೈಕಮಾಂಡ್ ಮೇಲೂ ಕೂಡ ವಿಜಯೇಂದ್ರ ಅವರಿಗೆ ಒಂದು ಕೊಂಚ ಮಟ್ಟಿಗೆ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಯಡಿಯೂರಪ್ಪನವರು ಹಿರಿಯ ನಾಯಕರು. ಸಾಕಷ್ಟು ಸಂದರ್ಭದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿದೆ ಅಂತ ಅಂದಾಗ ಯಡಿಯೂರಪ್ಪನವರು ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಂಡು ಇಡೀ ರಾಜ್ಯದಾದ್ಯಂತ ಓಡಾಡಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂಥ ಒಬ್ಬ ಹಿರಿಯ ನಾಯಕ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಂಥ ಹಿರಿಯ ನಾಯಕನಿಗೆ ಅವಮಾನ ಆಗ್ತಾ ಇದೆ, ಅವಹೇಳನ ಮಾಡ್ತಾ ಇದ್ದಾರೆ, ಕೆಲವರು ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ, ಯಡಿಯೂರಪ್ಪನವರ ಫ್ಯಾಮಿಲಿಯವರನ್ನು ಬೀದಿಲಿ ನಿಂತ್ಕೊಂಡು ಬೈತಾ ಇದ್ದಾರೆ. ಮಾಜಿ ಸಿಎಂ ಆಗಿದ್ದವರು ಅಂಥವರ ವಿರುದ್ಧವಾಗಿ ಈ ಥರ ಅವಹೇಳನವಾಗಿ ಮಾತಾಡ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರಿಗೇನು ಇದಕ್ಕೆ ಯಾರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಡಿ, ಹಿರಿಯ ನಾಯಕನ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ ಅಂತ ಅಂದರೆ ಅದು ಅಸಮಾಧಾನ ಅಲ್ವಾ, ಅದು ಅಪರಾಧ ಅಲ್ವಾ ಅಂತ ಕೇಳಿರೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ಮೇಲೂ ವಿಜಯೇಂದ್ರ ಅವರಿಗೆ ಅಸಮಾಧಾನ ಇದೆ ಅನ್ನೋದನ್ನು ಹೇಳಿದ್ದಾರೆ. ಫೈನ್, ಇದು ಬಿಜೆಪಿಯಲ್ಲಿನ ಬೆಳವಣಿಗೆ.